ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಮುಂದಿನ ವೀಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸ್, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ 6362324224 ಅಂತ. ನೀವು ಇನ್ಸ್ಟಾಗ್ರಾಮಿಗೆ ಹೋಗಿ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರು ಕೂಡ ನಮ್ಮ ಪೇಜ್ ಅರೈವ್ ಆಗುತ್ತೆ. ನೀವಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕೇಳ್ಬೋದು. ಹಾಗೆ ನಮ್ಮ KCET ಕ್ರ್ಯಾಶ್ ಕೋರ್ಸ್ ಕೂಡ ಇದೆ, ಅದಕ್ಕೂ ಕೂಡ ನೀವು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಬೇಕು ಅಂತಿದ್ದರೆ ಖಂಡಿತ ನನಗೆ ಮೆಸೇಜ್ ಹಾಕಿ. ಓಕೆ ಸ್ಟೂಡೆಂಟ್ಸು, ನಾನೊಂದು ಹಿಂದಿನ ಪಾರ್ಟ್ 1ನಲ್ಲಿ ನ್ಯೂಮರಿಕಲ್ಸ್ ಹೇಳಿದ್ದೆ, ಬಟ್ ಅಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ ನಾನು. ಮಿಸ್ಟೇಕ್ ಅಂದರೆ ಇಲ್ಲಿ ಏನಾಯಿತು ಅಂತ ಕೇಳಿದರೆ 10 ಇಲ್ಲಿ -19 ಅಂತ ಬರ್ತಿದ್ದೇನೆ. ಅದು -19 ಅಲ್ಲ, -9. ನಾನು ಬರೆಯೋ ಸ್ಪೀಡಲ್ಲಿ ಇಲ್ಲಿ -9 ಆ್ಯಕ್ಚುಲಿ. ಇದನ್ನು ಬರೆಯೋ ಇದರಲ್ಲಿ ಗಡ್ಬಿಡಿಯಲ್ಲಿ -19 ಅಂತ ಹೇಳಿದ್ದೇನೆ. ಇದು ಆ್ಯಕ್ಚುಲಿ 10 -9. ಓಕೆ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸು. ಇನ್ನು ಸ್ಮಾಲ್ ಮಿಸ್ಟೇಕ್ಸ್ಗಳೆಲ್ಲ ಆದರೆ ಹೇಳಿ ದಯವಿಟ್ಟು. ಓಕೆ, ಈಗ ಪಾರ್ಟ್ 2ಗೆ ಹೋಗ್ತಾ ಇದ್ದೇನೆ ಸ್ಟೂಡೆಂಟ್ಸು. ಪಾರ್ಟ್ 2 ಅಂತ ಹೇಳಿದ್ರೆ ನಾನು ಇದನ್ನು ಕ್ವಶನ್ಸನ್ನು ಫಸ್ಟೇ ಬರೆದಿಟ್ಕೊಂಡಿದ್ದೇನೆ, ಬಟ್ ನಾನು ಪಾರ್ಟ್ 1 ಪಾರ್ಟ್ 2 ಆಗಿ ಇದನ್ನೇ ಮಾಡ್ತಾ ಇದ್ದೇನೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸು. 2 ಚಾರ್ಜಸ್ +6 ನ್ಯಾನೋಕೂಲಮ್ ಆ್ಯಂಡ್ -6 ನ್ಯಾನೋಕೂಲಮ್ ಆರ್ ಪ್ಲೇಸ್ಡ್ ಎಟ್ 0.2 ಮೀಟರ್ ಅಪಾರ್ಟ್. ಏನು ಹೇಳ್ತಾ ಇದ್ದಾರೆ, +6 ಮತ್ತು -6 ನ್ಯಾನೋಕೂಲಮ್ ಇರುವಂತಹ ಚಾರ್ಜನ್ನು ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರಂತ. ದೇ ಆರ್ ಪ್ಲೇಸ್ಡ್ 0.2 ಮೀಟರ್ ಅಪಾರ್ಟ್. ಕ್ಯಾಲ್ಕುಲೇಟ್. ಫಸ್ಟ್ ಒನ್ ನೋಡಿ, ಡೈಪೋಲ್ ಮೊಮೆಂಟ್. ಇಲ್ಲಿ ತುಂಬ ಇದೆ ಕ್ವಶನ್ ಸ್ಟೂಡೆಂಟ್ಸ್. ಕ್ಯಾಲ್ಕುಲೇಟ್ ಡೈಪೋಲ್ ಮೊಮೆಂಟ್. ಆಕ್ಸಿಯಲ್ ಫೀಲ್ಡ್ ಎಟ್ ಅ ಡಿಸ್ಟೆನ್ಸ್ ಆಫ್ 0.2 ಮೀಟರ್ ಫ್ರಮ್ ದ ಸೆಂಟರ್ ಆಫ್ ಡೈಪೋಲ್. Equatorial field at distance of 0.2 meter from the center of dipole. Force experienced by the test charge of magnitude 1 nanocoulomb when it is placed at midpoint on the line joining two charges. Fifth one, torque experienced by the dipole when it is making an angle of 30 degree with electric field of strength 1.35 into 10⁻³ Newton per coulomb. Also calculate the potential energy of dipole. ನೋಡಿ ಸ್ಟೂಡೆಂಟ್ಸ್, ತುಂಬ ದೊಡ್ಡದಿದೆ ಕ್ವಶನ್. ಓಕೆ, ಎಲ್ಲದೂ ಕವರ್ ಆಗಿದೆ ಆಲ್ಮೋಸ್ಟ್. ಓಕೆ, ಈಗ ಫಸ್ಟಿಗೆ ನಾನು ಡೈರೆಕ್ಟ್ ಕ್ವಶನಿಗೆ ಹೋಗ್ತಾ ಇದ್ದೇನೆ. 2 ಚಾರ್ಜಸ್ ಏನಂತ ಹೇಳಿದ್ದಾರೆ, 2 ಚಾರ್ಜಸ್ ಎಷ್ಟು, +6 ನ್ಯಾನೋಕೂಲಮ್ ಮತ್ತು -6 ನ್ಯಾನೋಕೂಲಮ್, ರೈಟ್. +6 ನ್ಯಾನೋಕೂಲಮ್ ಮತ್ತು -6 ನ್ಯಾನೋಕೂಲಮ್ ಅಂತ ಹೇಳಿದ್ದಾರೆ. ಓಕೆ, ನಾನೀಗ ಫಸ್ಟಿಗೆ ಚಾರ್ಜನ್ನು ತಗೊಳ್ತೇನೆ. ಕ್ಯೂ ಅಂದರೆ ಎಷ್ಟು ಅಂತ ಕೊಟ್ಟಿದ್ದಾರೆ, ಫಸ್ಟ್ 6 ನ್ಯಾನೋಕೂಲಮ್ ಅಂತ ತಗೊಳ್ತೇನೆ. ಓಕೆ, ಆಮೇಲೆ ವಾಟ್ ಈಸ್ ಆರ್ ಪ್ಲೇಸ್ಡ್ 0.2 ಮೀಟರ್ ಅಪಾರ್ಟ್. ಆರ್ ಪ್ಲೇಸ್ಡ್ 0.2 ಮೀಟರ್ ಅಪಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ನಾನು ಏನು ತಗೊಳ್ಬೋದು ಅಪಾರ್ಟ್ ಅಂತ ಹೇಳಿದ್ರೆ, ನಾನೀಗ 0.2 ಮೀಟರ್ ಅಂತ ತಗೊಳ್ತೇನೆ. ಯಾವುದನ್ನು, ಎಕ್ಸನ್ನು, ಡಿಸ್ಟೆನ್ಸ್ ಅಲ್ಲ, ಎಕ್ಸ್ ಇದನ್ನೇನಂತ ಹೇಳ್ತಾ ಇದ್ದಾರೆ, 0.2 ಮೀಟರ್ ಅಪಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ನೋಡೋಣ. ಫಸ್ಟಿಗೆ ಡೈಪೋಲ್ ಮೊಮೆಂಟ್ ಅಂತ ಕೇಳಿದ್ದಾರೆ, ಅಥವಾ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಬೋತ್ ಆರ್ ಸೇಮ್. ಡೈಪೋಲ್ ಮೊಮೆಂಟ್ ಅಂದ್ರೆ ಸೇಮ್, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂದ್ರೆ ಸೇಮ್ ಸ್ಟೂಡೆಂಟ್ಸ್. ನಾನೀಗ ಮಾಡ್ತಾ ಇದ್ದೇನೆ, ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂದ್ರೆ ಒಂದೇ, ಡೈಪೋಲ್ ಮೊಮೆಂಟ್ ಅಂದ್ರೆ ಸೇಮ್ ಸ್ಟೂಡೆಂಟ್ಸು. ಫಾರ್ಮುಲಾ ಏನು ಹೇಳಿ, P = Q × 2A ಅಂತ ಫಾರ್ಮುಲಾ. ಓಕೆ, ವಾಟ್ ಈಸ್ ದ ಫಾರ್ಮುಲಾ, P = Q × 2A ಅಂತ ಫಾರ್ಮುಲಾ. ಸರಿಯಾ? ಈಗ P = Q × 2A ಇದರಲ್ಲಿ ವ್ಯಾಲ್ಯೂ ಏನಾಗುತ್ತೆ, ಈಗ 2A ವ್ಯಾಲ್ಯೂ ಏನಾಗುತ್ತೆ, ಏನಾದರೂ ಕೊಟ್ಟಿದ್ದಾರಾ ಅಂತ ನೋಡೋಣ ಸ್ಟೂಡೆಂಟ್. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತ ಕೇಳಿದರೆ, ಆರ್ ಪ್ಲೇಸ್ಡ್ ಅಟ್ 0.2 ಮೀಟರ್ ಅಪಾರ್ಟ್ ಅಂತ ಹೇಳಿದಾರಲ್ಲ, ಈ 0.2 ಇದೆಯಲ್ಲ, ಇದನ್ನು 2A ಅಂತೇಳಿ ತೊಗೊಳ್ಬೋದು ನೀವು. 0.2 2A ಅಂತ ಹೇಳಿದರೆ 0.2. A ಅಂದರೆ ಏನಾಗುತ್ತೆ ಅಂತ ಕೇಳಿದರೆ 0.1 ಆಗುತ್ತೆ ಸ್ಟೂಡೆಂಟ್ಸ್. A ಅಂದರೆ 0.1 ಆಗುತ್ತೆ. ಇದು 2 ಚಾರ್ಜಸ್ ಆರ್ ಪ್ಲೇಸ್ಡ್ ಎಟ್ 0.2 ಮೀಟರ್ ಅಪಾರ್ಟ್ ಅಂತ ಹೇಳಿದಾರಲ್ಲ, 2A = 0.2. ಸಬ್ಸ್ಟಿಟ್ಯೂಟ್ ಮಾಡೋಣ. ಕ್ಯೂ ಅಂದರೆ ಏನಂತ ಹೇಳಿದ್ದಾರೆ, 6 ನ್ಯಾನೋಕೂಲಮ್ ಮತ್ತು -6 ನ್ಯಾನೋಕೂಲಮ್. ಫಸ್ಟಿಗೆ 6 ನ್ಯಾನೋಕೂಲಮ್ ತೊಗೊಂಡು 6 × 10⁻⁻9 ಆಗುತ್ತಲ್ಲ ಕೂಲಮಿಗೆ ಕನ್ವರ್ಟ್ ಮಾಡುವಾಗ, ಇಂಟು 2A ಅಂದರೆ ನಾನು ಏನಂತ ಹೇಳಿದ್ದೆ ಈಗ 0.2. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 0.2 × 6 ಎಷ್ಟಾಗುತ್ತೆ, 1.2 ಆಗುತ್ತಲ್ಲ. 0.2 × 6 1.2, ಅದು ಮಲ್ಟಿಪ್ಲಿಕೇಶನ್ ಮಾಡಿ. 10⁻⁻9 ಕೂಲಮ್ ಮೀಟರ್. ಇದು ಇಂಪಾರ್ಟೆಂಟ್. CM ಕೂಲಮ್ ಮೀಟರ್. ಯಾಕಂತ ಕೇಳಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ತಿದ್ದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. Q ಇದೆ, 2A ಇದೆ, ಸೊ ಕೂಲಮ್ ಮೀಟರ್. ಸರಿಯಾ? ಇದಾಯಿತು. ಬಿ ಕ್ವಶನ್ ನೋಡಿ ಸ್ಟೂಡೆಂಟ್ಸು. ಆಕ್ಸಿಯಲ್ ಫೀಲ್ಡ್ ಎಟ್ ಅ ಡಿಸ್ಟೆನ್ಸ್ ಆಫ್ 0.2 ಮೀಟರ್ ಫ್ರಮ್ ದ ಸೆಂಟರ್ ಆಫ್ ಡೈಪೋಲ್. ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್ ಯಾವುದನ್ನು ಕೇಳ್ತಾ ಇರೋದು, ಆಕ್ಸಿಯಲ್ ಫೀಲ್ಡ್ ಎಟ್ ಅ ಡಿಸ್ಟೆನ್ಸ್ ಆಫ್ 0.2 ಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್ ಅಂತ ಹೇಳ್ತಾ ಇದ್ದಾರೆ. ಈಗ ಕೇಳ್ತಾ ಇರೋದು ಆಕ್ಸಿಯಲ್ ಫೀಲ್ಡ್ ಅಂತ ಹೇಳಿದ್ರೆ ಲೈಕ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟೂಡೆಂಟ್ಸ್. ಇದು ಫ್ರಮ್ ದ ಸೆಂಟರ್ ಆಫ್ ಡೈಪೋಲ್ ಏನಾಗುತ್ತೆ ಫಾರ್ಮುಲಾ, E = 1/4πε0 ಇಂಟು 2px divided by x square minus a square
ಟು ದ ಪವರ್ 2. ವೆರಿ ಇಂಪಾರ್ಟೆಂಟ್ ಇದು ಫಾರ್ಮುಲಾ ಸ್ಟೂಡೆಂಟ್ಸ್. ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. 1/4πε0 2px ಡಿವೈಡೆಡ್ ಬೈ x² - a² ಹೋಲ್ ಸ್ಕ್ವೇರ್. ಇದು ಫಾರ್ಮುಲಾ. ಓಕೆ, ಏನು ಕೇಳಿದವರು ಆಕ್ಸಿಯಲ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ ಆಫ್ 0.2 ಮೀಟರ್ ಫ್ರಮ್ ದ ಸೆಂಟರ್ ಆಫ್ ದ ಡೈಪೋಲ್. ಓಕೆ, ಈಗ ಏನು ಮಾಡೋಣ, ನಮ್ಗೆ 1/4πε0 ವ್ಯಾಲ್ಯೂ ಗೊತ್ತಿದೆ ಎಷ್ಟಂತ, 9 × 10⁹ ಅಂತ ಗೊತ್ತಿದೆ, ಇಂಟು 1/4πε0 ಇದ್ದಲ್ಲಿ ಹಾಕಿದ್ರಾ 2 ಇಂಟು ಅದಾದಮೇಲೆ ಪಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಪಿ? ಇದೀಗ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನಮಗೀಗ ಪಿ ವ್ಯಾಲ್ಯೂ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೇವಲ್ಲ, ಎಷ್ಟು ಬಂದು ನಮಗೆ 1.2 × 10⁻⁹ ಅಲ್ಲ, ಅದನ್ನಿಲ್ಲಿ ಹಾಕೋಣ. 1.2 × 10⁻⁹ ಅಲ್ವಾ, ಪಿ ಹಾಕಿದ್ವಾ? ಓಕೆ, ಇಂಟು ನೆಕ್ಸ್ಟ್ ಎಕ್ಸ್ ಬೇಕಲ್ಲ, ಅದು ನಿಮ್ಮ 0.2. ಇಲ್ಲಿ ಇಂಪಾರ್ಟೆಂಟ್ ನೋಡಿ, ಎಕ್ಸ್ ಈಸ್ ಆಲ್ಸೋ 0.2, 2a ಈಸ್ ಆಲ್ಸೋ 0.2. ಎ ಏನಾಗುತ್ತೆ 0.1 ಆಗುತ್ತೆ, ಯಾಕಂದರೆ 2ನ ಆಚೆ ತಗೊಂಡ್ರೆ ಹೋದರೆ 0.2 / 2 ಇಟ್ 0.1 ಆಗುತ್ತೆ. ಆಯಿತಾ, ಇಲ್ಲಿವರೆಗೆ ಗೊತ್ತಾಯ್ತಲ್ಲ. ಡಿವೈಡೆಡ್ ಬೈ ಏನು ಹೇಳಿದ್ದಾರೆ, x² - a² ಹೋಲ್ ಸ್ಕ್ವೇರ್. ಎಕ್ಸ್ ಅಂದರೆ ಏನಂತ ಹೇಳಿದೆ ನಾನು 0.2 ಮೈನಸ್ ಎ ಅಂದರೆ ಏನಂತ ಹೇಳಿದೆ 0.1. 0.2 ಅದರದ್ದು ಸ್ಕ್ವೇರ್ ಮೈನಸ್ 0.1 ಅದರದ್ದು ಸ್ಕ್ವೇರ್ ಆ್ಯಂಡ್ ಹೋಲ್ ಸ್ಕ್ವೇರ್. ಯಾಕೆ ಹೇಳಿ, x² - a² ಹೋಲ್ ಸ್ಕ್ವೇರ್. ಎಕ್ಸ್ ಅಂದರೆ ಏನು 0.2, ಎ ಅಂದರೆ ಏನು 0.1, ಅದರದ್ದು ಸ್ಕ್ವೇರ್ ಮಾಡಿದ್ರಿ ಆ್ಯಂಡ್ ಹೋಲ್ ಸ್ಕ್ವೇರ್. ಇಲ್ಲಿ ಮಾಡಿದ್ರಾ, ಸರಿ ಅಲ್ಲ. ಈಗ ಸಿಂಪ್ಲಿಫಿಕೇಷನ್ ಸ್ಟೂಡೆಂಟ್ಸ್, 10 to the power of 9 10 to the power of -9 ಕ್ಯಾನ್ಸಲ್ ಮಾಡಿ. ಇದು ನೀವು ಮಾಡಬೇಕು ಸ್ಟೂಡೆಂಟ್ಸ್. 9 × 2 18, 18 × 1.2 × 0.2. ಆಯಿತಾ, ಇಲ್ಲೇನು ಮಾಡಿ ಗೊತ್ತುಂಟ, ಫಸ್ಟ್ ಇದನ್ನು ಸ್ಕ್ವೇರ್ ಮಾಡ್ಕೊಳ್ಳಿ, 0.2ನ ಸ್ಕ್ವೇರ್ ಮಾಡ್ಕೊಳ್ಳಿ, 0.4 ಆಗುತ್ತೆ. -0.1 ಸ್ಕ್ವೇರ್ ಮಾಡಿದ್ರೆ 0.1 ಇರುತ್ತೆ. ಇದನ್ನು ಮೈನಸ್ ಮಾಡಿ ಸ್ಕ್ವೇರ್ ಮಾಡಿ, ಕ್ಯಾಲ್ಕುಲೇಟರ್ ಇರುತ್ತಲ್ಲ, ಸ್ಕ್ವೇರ್ ಮಾಡಿ. ಇಲ್ಲಿ 9 2s 18, 18 ಇಲ್ಲಿ 1.2 ಮತ್ತು 0.2ನ ಮಲ್ಟಿಪ್ಲೈ ಮಾಡಿ, ಇವು 4 ನಂಬರ್ನ ಮಲ್ಟಿಪ್ಲೈ ಮಾಡಿ, ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ಮಾಡಿ ಮೈನಸ್ ಮಾಡಿ ಮತ್ತೆ ಸ್ಕ್ವೇರ್ ಮಾಡಿದಾಗ ಏನು ಆನ್ಸರ್ ಮಾಡ್ತಾರೆ ಡಿವೈಡ್ ಮಾಡಿ. ಓಕೆ, ಸೊ ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದರೆ ಆನ್ಸರ್ ಏನು ಬರ್ತದೆ ಗೊತ್ತುಂಟ, 4.8 × 10⁻³ ನ್ಯೂಟನ್ ಪರ್ ಕೂಲಮ್. ಸ್ಟೂಡೆಂಟ್ಸ್, ಇದು ಸಿಂಪ್ಲಿಫಿಕೇಷನ್ ಗೊತ್ತಾಗ್ತಿದ್ರೆ ಕೇಳಿ. ನಾನು ಯಾಕಂತ ಹೇಳಿದ್ರೆ ಸಿಂಪ್ಲಿಫಿಕೇಷನ್ ಮತ್ತು ಟೈಮ್ ಬೇಡ ತಗೊಳ್ಳೋದು ಬೇಡ ಅಂತ ಇದ್ರ ಸಿಂಪ್ಲಿಫಿಕೇಷನ್ ಆಲ್ರೆಡಿ ನಾನು ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಬರೀತಾ ಇದ್ದಾರೆ. ಓಕೆ, ಸಿಂಪ್ಲಿಫಿಕೇಷನ್ ಗೊತ್ತಾಗತ್ತಲ್ಲ, ಇದಿಷ್ಟು ಮಲ್ಟಿಪ್ಲೈ ಮಾಡೋದು, ಡಿವೈಡೆಡ್ ಬೈ ಇಲ್ಲಿ ಸ್ಕ್ವೇರ್ ಮಾಡೋದು, ಇದು ಸ್ಕ್ವೇರ್ ಮಾಡೋದು, ಇವೆರಡನ್ನು ಮೈನಸ್ ಮಾಡೋದು, ಬಂದಂತ ಸ್ಕ್ವೇರ್ ಮಾಡೋದು. ಓಕೆ, ಕ್ಯಾಲ್ಸಿ ಇರುತ್ತಲ್ಲ. ಸೊ ನ್ಯೂಟನ್ ಪರ್ ಕೂಲಮ್ ಸ್ಟೂಡೆಂಟ್ಸ್, ಸೆಕೆಂಡ್ ಒನ್. ಥರ್ಡ್ ಕ್ವಶನ್ ನೋಡಿ, ಫೈಂಡ್ equatorial field at a distance of 0.2 meter from the center of the dipole. ಇಲ್ಲಿ axial field, ಇಲ್ಲಿ equatorial field. ಡಿಫರೆನ್ಸ್ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ axial field, ಇಲ್ಲಿ equatorial field, ಮತ್ತು ಎಲ್ಲದು ಸೇಮ್ ಅಲ್ವಾ, axial ಮತ್ತು equatorial field ಅಂತ ಕೇಳಿದ್ದಾರೆ. ಕರೆಕ್ಟಾ? ಸೇಮ್. E = ಸೇಮ್ ಅದೇ ಫಾರ್ಮುಲಾ, 1/4πε0 ಇಂಟು ಇಲ್ಲಿ 2px ತಗೊಂಡಿದ್ರಲ್ಲ, ಇಲ್ಲಿ 2px ಯಾವುದಕ್ಕೆ, ಆಕ್ಸಿಯಲಿಗೆ. ಅದು ಇಕ್ವಿಟೋರಿಯಲಿಗಾದರೆ ಅಲ್ಲಿ ನೀವು ಖಾಲಿ ಪಿ ತೊಗೊಳ್ಬೇಕು. ಖಾಲಿ ಪಿ ತೊಗೊಂಡು ಡಿವೈಡೆಡ್ ಬೈ x² + a² ಟು ದ ಪವರ್ 3/2. ಡಿಫರೆನ್ಸ್ ಏನು ಹೇಳಿ, ಓನ್ಲಿ ಫಾರ್ಮುಲಾ, ಮತ್ತು ಎಂಥದ್ದು ಇಲ್ಲ. 1/4πε0 ಫಾರ್ಮುಲಾ ಏನು, 9 ವ್ಯಾಲ್ಯೂ ಏನು 9 × 10⁻⁹ ಅಲ್ಲ, ಇದಿಷ್ಟು. ಪಿ ಅಂದರೆ ಏನೀಗ, ಇದು ಇಂಪಾರ್ಟೆಂಟ್. ಪಿ ಅಂದರೆ ಏನು ಹೇಳಿ, 1.2 × 10⁻⁻⁹ ಡಿವೈಡೆಡ್ ಬೈ x² a² ಎಲ್ಲ ಇಲ್ಲಿದೆಯಲ್ಲ, ಅದೇ 0.2 ಸ್ಕ್ವೇರ್ ಮೈನಸ್ 0.1 ಸ್ಕ್ವೇರ್. ಬಟ್ ಇದ್ರ ಪವರ್ ಏನು ಹೇಳಿ 3/2. ಓಕೆ, ಹಿಂದಿದ್ರಲ್ಲಿ ಇದ್ರ ಪವರ್ 3/2 ಇರಲಿಲ್ಲ, ಇದರಲ್ಲಿ 2 ಇದ್ದಿತ್ತು. ಈಗ ಇದ್ರ ಪವರ್ ಏನು 3/2. ಮತ್ತು ಇದು ಕ್ಯಾನ್ಸಲ್ ಮಾಡಿ, 9 × 1.2 ಮಾಡಿ, ಇದನ್ನು ಸ್ಕ್ವೇರ್ ಮಾಡಿ ಟು ದ ಪವರ್ 3/2 ಹೇಳಿದ್ದು ಸ್ಟೂಡೆಂಟ್ಸು. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ, ಇದು 9.729 × 10² ನ್ಯೂಟನ್ ಕೂಲಮ್ ಟು ದ ಪವರ್ ಆಫ್ -1 ಆಗುತ್ತೆ. ಇಲ್ಲಿ 10 ಸ್ಕ್ವೇರ್ ಎಲ್ಲಿಂದ ಬಂತಂತ ಕೇಳಿದ್ರೆ ಇಲ್ಲಿ ನಮ್ಗೆ 3/2 ಇದೆಯಲ್ಲ, ಅದಕ್ಕೋಸ್ಕರ ಇದನ್ನು ಸ್ಕ್ವೇರ್ ಮಾಡಿ ಆದಮೇಲೆ ಮೈನಸ್ ಮಾಡಿದ್ಮೇಲೆ ಇದು 9.729 ಬರುತ್ತೆ. ಓಕೆ, ಕ್ಯಾಲ್ಕುಲೇಷನ್ ಮಾಡಿ ಇದನ್ನು. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ, force experienced by the test charge of magnitude of magnitude 1 nanocoulomb when it is placed at midpoint on the line joining two charges. ಅಂದರೆ ಕರೆಕ್ಟ್ ಕೇಳ್ಕೊಳ್ಳೆ. ಈಗ ನಾನೀಗ ಡಯಾಗ್ರಾಮನ್ನು ಇಲ್ಲಿ ತೋರಿಸ್ತೇನೆ ನೋಡಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ಇದು 6 ನ್ಯಾನೋಕೂಲಮ್, ಇದು -6 ನ್ಯಾನೋಕೂಲಮ್ ಇದೆ. ಸರಿಯಾ? ಇವೆರಡನ್ನು ಡಿಸ್ಟೆನ್ಸಲ್ಲಿ ಇಟ್ಟಿದ್ದಾರೆ. ಓಕೆ, ಇಲ್ಲಿಂದ ಇಲ್ಲಿಗೆ ಮಧ್ಯದಲ್ಲಿ ಒಂದು ಪಾಯಿಂಟ್ ಪಿ ಇದೆ. ಆಯಿತಾ, ಇಲ್ಲಿಂದ ಇಲ್ಲಿಗೆ 0.1 ಮೀಟರ್, ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ, ಇದು 0.1 ಮೀಟರ್. ಯಾಕೆ ಹೇಳಿ, ಟೋಟಲ್ ಎಷ್ಟು ಅಂತ ಕೊಟ್ಟಿದ್ದಾರೆ ಅವರು 0.2 ಮೀಟರ್. ಅದಕ್ಕೆ ನಾವು ಅದನ್ನು
2a 0.2 ಅಂತ ಕೊಟ್ಟಿದ್ದಾರಲ್ಲ, ಆಮೇಲೆ ಎನ್ನು ನಾವು ಏನಂತ ಮಾಡ್ತು 0.1 ಮೀಟರ್ ಅಂತ ಮಾಡ್ತಲ್ವಾ ಇದು. ಓಕೆ, ಈ ಕ್ವಶನ್ ನೋಡಿ, ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಟೆಸ್ಟ್ ಚಾರ್ಜ್ ಆಫ್ ಮ್ಯಾಗ್ನಿಟ್ಯೂಡ್ 1 ನ್ಯಾನೋಕೂಲಮ್ ವೆನ್ ಇಟ್ ಇಸ್ ಪ್ಲೇಸ್ಡ್ ಅಟ್ ಮಿಡ್ ಪಾಯಿಂಟ್ ಆನ್ ದ ಲೈನ್ ಜಾಯಿನಿಂಗ್ 2 ಚಾರ್ಜಸ್. ಇವು 2 ಚಾರ್ಜ್ಗಳು ಜಾಯಿನ್ ಆಗುವಂತಹ ಮಿಡ್ ಪಾಯಿಂಟಲ್ಲಿ ಒಂದು ಏನು ಇಡ್ತಾರಂತೆ, ಚಾರ್ಜ್ ಇಡ್ತಾರಂತೆ. ಆ ಚಾರ್ಜ್ನ ಇದೆಷ್ಟಂತೆ 1 ನ್ಯಾನೋಕೂಲಮ್. ಈ ಪಿ ಅಂತೇಳಿ ಒಂದು ಚಾರ್ಜನ್ನು ಇಡ್ತಾರಂತೆ. ಅವ್ರು ಆ ಥರ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಇದ್ರ ಮೀನಿಂಗ್ ಏನಂತ ಕೇಳಿದರೆ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಕು ನೀವು. ಡೈರೆಕ್ಟ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಲಿಲ್ಲ, ನೀವು ಇದನ್ನು ನೋಡ್ಕೊಳ್ಬೇಕು. E = 1/4πε0 ಇಂಟು Q/x². ಇಕ್ವೇಷನ್ 1 ಅಂತ ತಗೊಳ್ಳೆ. ಈಗ ನೀವು ಇದನ್ನು ಮಾಡುವಾಗ 2 ಚಾರ್ಜಿಗೆ ಮಾಡಬೇಕು, +6 ನ್ಯಾನೋಕೂಲಮಿಗೂ ಮಾಡಬೇಕು, -6 ನ್ಯಾನೋಕೂಲಮಿಗೂ ಮಾಡಬೇಕು. ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ಇಂಟೆನ್ಸಿಟಿ ನಾನು EA ಮತ್ತು EB ಅಂತ ತಗೊಳ್ತೇನೆ. ಈಗ 1/4πε0 ಅಂದರೆ 9 × 10⁹ ಇಂಟು ಇಲ್ಲಿ Q ಅಂದರೆ ನಾನೀಗ ಫಸ್ಟಿಗೆ +6ಗೆ ಮಾಡ್ತೇನೆ, 6 × 10⁻⁻9 ಡಿವೈಡೆಡ್ ಬೈ x ಅಂದರೆ ನಾವು ಆಲ್ರೆಡಿ ಇಲ್ಲಿ ಬರೆದಿದ್ದೇವಲ್ಲ ಎಷ್ಟಂತ 0.2 ಅದರದ್ದು ಸ್ಕ್ವೇರ್. ಸರಿಯಾ, 0.2ದು ಸ್ಕ್ವೇರ್ +6 ನ್ಯಾನೋಕೂಲಮಿಗೆ ಎಷ್ಟು, ವೆಯ್ಟ್ ಸ್ಟೂಡೆಂಟ್ಸ್ 0.1. ಯಾಕೆ ಹೇಳಿ, 2a ಅಂದರೆ 0.2, a ಅಂದರೆ 0.1. ಕರೆಕ್ಟಾ, ನಮ್ಗೆ ಇಲ್ಲಿ ಬೇಕಾಗಿರೋದು. ಓಕೆ, ವೆಯ್ಟ್ ಸ್ಟೂಡೆಂಟ್ಸು, ಇಲ್ಲಿ ನಾವು ಎಕ್ಸನ್ನು 0.2 ತಗೊಳ್ಲಿಕ್ಕಿಲ್ಲ ಸ್ಟೂಡೆಂಟ್ಸ್. ಎಕ್ಸನ್ನು ಏನಂತ ತಗೊಳ್ಬೇಕಂತ ಕೇಳಿದರೆ 0.1 ತಗೊಳ್ಬೇಕು. ಯಾಕಂದರೆ 2a ಅಂದರೆ 0.2 ಕೊಟ್ಟಿದ್ದವರು, ಸಾರಿ ಇಲ್ಲಿ ನಾನು 0.1 ತಗೊಳ್ಬೇಕು. ಯಾಕಂತ ಕೇಳಿದರೆ ಕಂಪ್ಲೀಟ್ ಇದಿಷ್ಟು ಇಲ್ಲಿಂದ ಇಲ್ಲಿಗೆ 0.2 ಅಲ್ವಾ, ಇದು ಎಕ್ಸ್. ಓಕೆ, ನಾನು ಇಲ್ಲಿ ವೆಯ್ಟು, ಇಲ್ಲಿ ಎಕ್ಸು 2px 0.2. ಓಕೆ, ಈಗ ಯಾಕೆ ಇಲ್ಲಿ ನಾನು 0.2, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಯಾಕೆ ನಾವು 0.2 ತೊಗೊಂಡಿದ್ದೇವೆ ಎಕ್ಸ್ ಇದ್ದಲ್ಲಿ, ಇಲ್ಲಿ ನೋಡಿ ಇದೇ ಫಾರ್ಮುಲಾದಲ್ಲಿ ಎಕ್ಸ್ ಇದ್ದಲ್ಲಿ 0.2 ತೊಗೊಂಡಿದ್ದೇವೆ. ಬಟ್ ಈ ಫಾರ್ಮುಲಾದಲ್ಲಿ ಯಾಕೆ 0.1 ತಗೊಳ್ತಾ ಇದ್ದೇವೆ ಎಕ್ಸನ್ನು, ಇಲ್ಲಿ 0.2 ತಗೊಳ್ತಾ ಇದ್ದಾನೆ. ಬಟ್ ಇಲ್ಲಿ x = 0.1 ಯಾಕೆ ತಗೊಳ್ತಾ ಇದ್ದೇವೆ, ಯಾಕಂತ ಕೇಳಿದರೆ ಇಲ್ಲಿ ನೋಡಿ ನಾವು ಸಪ್ರೇಟಾಗಿ +q ಚಾರ್ಜಿಗೆ ಬೇರೆ -q ಚಾರ್ಜಿಗೆ ಮಾಡ್ತಾ ಇದ್ದೇವೆ. ಆ್ಯಂಡ್ ಅದನ್ನು ಎಲ್ಲಿ ಇಡ್ತಾ ಇದ್ದಾರೆ, ಮಿಡ್ ಪಾಯಿಂಟಲ್ಲಿ ಇಡ್ತಾ ಇದ್ದಾರೆ. ಮಿಡ್ ಪಾಯಿಂಟಲ್ಲಿ ಇರ್ಲಿಕ್ಕೆ ಹೋಗಿದ್ದು ಎಷ್ಟಾಗುತ್ತೆ, ಇಲ್ಲಿಂದ ಇಲ್ಲಿಗೆ 0.1, ಇಲ್ಲಿಂದ ಇಲ್ಲಿ 0.1. ಬಟ್ ಆವಾಗ ನಾವು ಖಾಲಿ 6 ನ್ಯಾನೋಕೂಲಮ್ ಚಾರ್ಜ್ ಮಾತ್ರ ಮಾಡಿದ್ದು, ಅದಕ್ಕೆ ಎಕ್ಸನ್ನು ಏನಂತ ತೊಗೊಂಡಿದ್ದೇವೆ 0.2. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ನಾವು 0.1 ತಗೊಳ್ಬೇಕು. ವೈ, ಬಿಕಾಸ್ ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಮಿಡ್ ಪಾಯಿಂಟಲ್ಲಿ ಇಡ್ತಾ ಇದ್ದೇವೆ. ಇದಿಷ್ಟು 0.2 ಆದರೆ ಇದು 0.1, ಇದು 0.1 ಆಗುತ್ತೆ. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಇದು. ಈಗ 10 ಇದನ್ನು ಕ್ಯಾನ್ಸಲ್ ಮಾಡಿ 9 6 0.1 ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಏನು ಬರುತ್ತೆ ಗೊತ್ತುಂಟು ಆನ್ಸರ್, 5.4 ಇಂಟು 10⁻³ ಬರುತ್ತೆ N/ಕೂಲಮ್. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ ಸ್ಟೂಡೆಂಟ್ಸ್. ಅದೇ ಥರ EB ಮಾಡೋಣ. EB ಅಂದರೆ ಏನು ಹೇಳಿ, 9 × 10⁻⁹ ಸೇಮ್. ಇಲ್ಲಿ 6 × 10⁻⁻9 ಇದೆ. ಬಟ್ ಅಲ್ಲಿಗ ನಾವು ಏನು ತೊಗೊಳ್ಬೇಕು ಹೇಳಿ, 6 × 10⁻⁻9 ಇದ್ದಲ್ಲಿ -6 ನ್ಯಾನೋಕೂಲಮ್ ಅಲ್ವ, ಅದರಲ್ಲೀಗ -6 ನ್ಯಾನೋಕೂಲಮ್ ಕರೆಕ್ಟ್. ಬಟ್ ಅದರ ಡಿರೆಕ್ಷನ್ ಮೇಲ್ಗಡೆ ಏನಾಗುತ್ತೆ ಅಂತ ಕೇಳಿದ್ರೆ ಇದನ್ನು ಕೂಡ 6 ತಗೊಳ್ಳಿ, ನೋ ಪ್ರಾಬ್ಲಮ್. ಡಿವೈಡೆಡ್ ಬೈ ಅಗೇನ್ 0.1. ಇಲ್ಲೂ 0.1 ಸ್ಕ್ವೇರ್ ಸ್ಟೂಡೆಂಟ್ಸು, ಇದು ಸೇಮೇ ಬರುತ್ತಲ್ಲ 5.4 × 10⁻³ N/ಕೂಲಮ್. ಯಾಕಂತ ಕೇಳಿದರೆ ಇದನ್ನು ಮಿಡ್ ಪಾಯಿಂಟಲ್ಲಿ ಇಟ್ಟಿದ್ದು, ಈ ಪಾಯಿಂಟ್ ಚಾರ್ಜನ್ನು ಎಲ್ಲಿಟ್ಟಿದ್ದು, ಇವೆರಡರ ಮಧ್ಯದಲ್ಲಿ ಇಟ್ಟಿದ್ದು. ಸೊ ಇಲ್ಲಿ ಎಷ್ಟು ಆನ್ಸರ್ ಬರುತ್ತೆ, ಸೇಮ್ ಆನ್ಸರ್ ಇಲ್ಲಿ ಬರಬೇಕಲ್ಲ. ಈಗ ರಿಸಲ್ಟೆಂಟ್ ಫೈಂಡ್ ಔಟ್ ಮಾಡಬೇಕು ಸ್ಟೂಡೆಂಟ್ಸ್. ರಿಸಲ್ಟೆಂಟನ್ನು ಏನು ಮಾಡ್ತೀರಾ, E = EA + EB. EA ಎಷ್ಟು ಬಂತು ನಮಗೆ, 2 ಸೇಮ್ ಆನ್ಸರ್ ಬಂದಿದ್ದಲ್ಲ, 5.4 + 5.4. ಔಟ್ಸೈಡ್ ಏನಿದೆ 10⁻³ ಕರೆಕ್ಟಾ. 5.4 + 5.4 ಎಷ್ಟಾಗುತ್ತೆ, 10.8 ಇಂಟು 10⁻³ N/ಕೂಲಮ್. ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಇಲ್ಲೆಲ್ಲ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ 0.1 ಯಾಕೆ ತೊಗೊಂಡಿದ್ದಂತ ಗೊತ್ತಾಯ್ತು ಅಂದ್ಕೊಳ್ತಾನೆ, ಮಿಡ್ ಪಾಯಿಂಟಲ್ಲಿ ಇಟ್ಟಿದ್ದೇವೆ. ಇಲ್ಲಿ ಯಾಕೆ 0.2 ತೊಗೊಂಡಿದ್ದು ಕೇಳಿದ್ರೆ ನಾವು ಖಾಲಿ 1/6 ನ್ಯಾನೋಕೂಲಮ್ ಮಾತ್ರ ಮಾಡಿದ್ದು, ಅದಕ್ಕೋಸ್ಕರ. ಓಕೆ, ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತಾರೆ. ಈ ಕೇಳಿದ್ದಾರೆ ಮತ್ತೆ ಸ್ಟೂಡೆಂಟ್ಸ್, ಟಾರ್ಕ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಡೈಪೋಲ್ ವೆನ್ ಇಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಆಫ್ 30 ಡಿಗ್ರಿ. ಟಾರ್ಕ್ ಕೇಳಿದ್ದಾರೆ 30 ಡಿಗ್ರಿ ವಿತ್ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಸ್ಟ್ರೆಂತ್ 1.35 × 10⁻³ N/ಕೂಲಮ್ ಅಂತ ಹೇಳಿದ್ದಾರೆ. ಟಾರ್ಕ್ ಕೇಳಿದ್ದಾರೆ ಸ್ಟೂಡೆಂಟ್ಸ್, ಫಿಫ್ತ್ ಒನ್ ನಾನು ಇಲ್ಲಿ ಮಾಡ್ತೇನೆ ಆಯಿತಾ. ಹಿಂದ್ಗಡೆ ಟಾರ್ಕ್ ಫಾರ್ಮುಲಾ ಏನು ಹೇಳಿ, ಟಾರ್ಕ್ ಇದು ಟಾರ್ಕ್ = PE sin θ ಅಲ್ವಾ ಟಾರ್ಕ್. ಸೊ ಈಗ ನೋಡಿ ನಾನು ವ್ಯಾಲ್ಯೂ ಆಗ್ತಾ ಇದ್ದೇನೆ 1.2 ಇಂಟು 10⁻⁻9 ಇಂಟು 1.35 ಇಂಟು 10⁻³ ಇದು P ವ್ಯಾಲ್ಯೂ, ಒಂದು E ವ್ಯಾಲ್ಯೂ ಇಂಟು ಸೈನ್ ಆಫ್ ಥೀಟಾ ಅಂದರೆ ಅವರೇ ಕೊಟ್ಟಿದ್ದಾರೆ ಎಷ್ಟು ಡಿಗ್ರಿ ಅಂತ, 30 ಡಿಗ್ರಿ ಅಂತ ಅವ್ರು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ
ಆಫ್ 30 ಡಿಗ್ರಿ ವಿತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ 1.35 ಇಂಟು 10⁻³ ಸ್ಟ್ರೆಂತ್. ಅದಕ್ಕೆ ಏನು ತೊಗೊಂಡೆ 1.35 ಇಂಟು 10⁻³ ಸೈನ್ 30 ಡಿಗ್ರಿನ ಇದು ಮಾಡಿದರೆ ಇದನ್ನೆಲ್ಲ ಸಿಂಪ್ಲಿಫಿಕೇಷನ್ ಮಾಡಿ ಸ್ಟೂಡೆಂಟ್. ಸೈನ್ 30 ಡಿಗ್ರಿ ವ್ಯಾಲ್ಯೂ ಏನು 1/2 ಅಲ್ವಾ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದರೆ ನಿಮಗೆ 0.81 ಇಂಟು ಇದು 10⁻⁻1 10⁻³ ಏನಾಗುತ್ತೆ, ಇದು 10⁻⁶ ಆಗುತ್ತೆ. ಓಕೆ, ನ್ಯೂಟನ್ ಮೀಟರ್. ಇದು ಟಾರ್ಕ್. ಸರಿಯಾ? ಅದಾದಮೇಲೆ ಟಾರ್ಕ್ ಕೇಳಿ ಮತ್ತೇನು ಹೇಳ್ತಾರೆ, ಕ್ಯಾಲ್ಕುಲೇಟ್ ಪೊಟೆನ್ಷಿಯಲ್ ಎನರ್ಜಿ. ಖಾಲಿ ಟಾರ್ಕ್ ಅಲ್ಲ, ಟಾರ್ಕ್ ಆಯಿತು, ಪೊಟೆನ್ಷಿಯಲ್ ಎನರ್ಜಿನೂ ಕೇಳಿದ್ದಾರೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಏನು, ಯು ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಎನರ್ಜಿ ಪಿ ಆಮೇಲೆ ಪಿ ಇ ಕಾಸ್ ಥೀಟಾ. ಎಸ್, ಈಗ ಇದೇನಾಗುತ್ತೆ, ಪಿ ಏನಾಗುತ್ತೆ 1.2 ಇಂಟು 10⁻⁻⁹. ಇ ಏನಾಗುತ್ತೆ 1.35 ಇಂಟು 10⁻³ ಇಲ್ಲಿ ಏನು ಬರೆದಿದ್ದೀವಿ ಅದೇ ಸೇಮ್ ಪಿ. ಇಲ್ಲಿ ಕಾಸ್ ಥೀಟಾ ಕಾಸ್ 30 ಡಿಗ್ರಿ ವ್ಯಾಲ್ಯೂ ಏನು 0 1/2 ಆಗುತ್ತೆ ಕಾಸ್ 30 ಡಿಗ್ರಿ ಅಲ್ವಾ. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿ, ಇಲ್ಲಿ ಕಾಸ್ 30 ಇದ್ದಲ್ಲಿ ವ್ಯಾಲ್ಯೂ ಹಾಕಿ. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದರೆ 1.402 ಇಂಟು 10⁻⁻⁶ ಜೌಲ್ ಸ್ಟೂಡೆಂಟ್ಸ್. ಇದು ಯಾಕಂದರೆ ಇಲ್ಲಿ ಕೇಳಿದ್ದೇನು ನಿಮಗೆ, ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಕೇಳಿದ್ದು. ಪೊಟೆನ್ಷಿಯಲ್ ಎನರ್ಜಿ ಜೌಲಲ್ಲಿ ಇದು ಮಾಡೋದು ಯು. ಇದು ನಿಮ್ಮ ಆನ್ಸರ್. ಹೋಪ್ ಸ್ಟೂಡೆಂಟ್ಸ್ ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಸ್ಕೊಂಡಿದ್ದಾರೆ. ಟಾರ್ಕ್ ಪಿ ಸೈನ್ ಥೀಟಾ, ಪಿನೂ ಗೊತ್ತಿದೆ, ಈಸ್ ಗಿವನ್ ಅವರೇ ಕೊಟ್ಟಿದ್ದಾರೆ, ಸೈನ್ ಥೀಟಾನು ಅವ್ರು ಹೇಳಿದ್ದಾರೆ 30 ಡಿಗ್ರಿ ಅಂತ. ಟಾರ್ಕ್ ಎಲ್ಲ ಕೇಳ್ತಾರೆ, ಪೊಟೆನ್ಷಿಯಲ್ ಎನರ್ಜಿ ಕೇಳಿದ್ದಾರೆ. ಸರಿಯಾ? ಇದು ನೆಕ್ಸ್ಟ್ ಪ್ರಾಬ್ಲಮ್. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ ಸ್ಟೂಡೆಂಟ್ಸ. 2 ಚಾರ್ಜಸ್ 3 ಇಂಟು 10⁻⁻8 2 ಚಾರ್ಜಸ್ ಅಂತ, ಮತ್ತೊಂದು -2 ಇಂಟು 10⁻⁻8 ಕೂಲಮ್ ಆರ್ ಲೊಕೇಟೆಡ್ 15 ಸೆಂಟಿಮೀಟರ್ ಅಪಾರ್ಟ್ ಎಟ್ ವಾಟ್ ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್ 2 ಚಾರ್ಜಸ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0. ಯಾವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0, ಟೇಕ್ ಪೊಟೆನ್ಷಿಯಲ್ ಎಟ್ ಇನ್ಫಿನಿಟಿ ಟು ಬಿ 0 ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದು ಕ್ಲೂ ಕೊಟ್ಟಿದೆ ಅಷ್ಟೇ ನಮಗೆ. ಈಗ ನೋಡಿ, 2 ಚಾರ್ಜಸ್, ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ ಅಂತ ಅನ್ಸ್ಕೊಳ್ಳೋಣ. ಇದು Q1, ಇದು Q2. 2 ಚಾರ್ಜಸ್. ಚಾರ್ಜಿಗೆ ನಾನು ಇಲ್ಲೊಂದು ಎ ಇದೆ ಅಂತ ಎಣಿಸ್ಕೊಳ್ಳೋಣ, AB. ಓಕೆ, 2 ಚಾರ್ಜಸ್ ಆರ್ ಪ್ಲೇಸ್ಡ್ 15 ಮೀಟರ್ ಅಪಾರ್ಟ್. ದೇ ಆರ್ 15 ಮೀಟರ್ ಅಪಾರ್ಟ್. ಟೋಟಲ್ ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಂತೆ 15 ಮೀಟರ್. ಸರಿಯಾ? ಅದಾದಮೇಲೆ ಆರ್ ಲೊಕೇಟೆಡ್ ಎಟ್ ವಾಟ್ ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್ 2 ಚಾರ್ಜಸ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ 0. ಯಾವುದೋ ಒಂದು ಪಾಯಿಂಟಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲೇ ಎಲ್ಲೋ ಅಂತ ಅನ್ಸ್ಕೊಳ್ಳೋಣ, ಇಲ್ಲಿ ಯಾವುದೋ ಪಾಯಿಂಟ್ ಪಿ ಅಂತ ತಗೊಂಡ್ರೆ ಇಲ್ಲಿ 0 ಬರುತ್ತಂತೆ. ಅದು ಯಾವ ಪಾಯಿಂಟ್ ನಾವು ಇಲ್ಲಿ ಅಂತ ಅಂದ್ಕೊಳ್ಳೋಣ ಅಷ್ಟೇ, ಎಲ್ಲೋ ಒಂದು ಕಡೆ ಬರುತ್ತಂತೆ 0 ಅಂತ ಕೇಳ್ತಾ ಇದ್ದಾರೆ. ಓಕೆ, ಈಗ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. ಚಾರ್ಜ್ Q1 ಏನಂತ ಕೊಟ್ಟಿದ್ದಾರೆ 3 ಇಂಟು 10⁻⁻8 ಕೂಲಮ್ ಅಂತ ಕೊಟ್ಟಿದ್ದಾರೆ ಅವರು. Q2 ಏನು ಕೊಟ್ಟಿದ್ದಾರೆ -2 ಇಂಟು 10⁻⁻8 ಕೂಲಮ್ ಅಂತ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ದೇ ಆರ್ 15 ಸೆಂಟಿಮೀಟರ್ ಅಪಾರ್ಟ್. ಎಷ್ಟು ಸೆಂಟಿಮೀಟರ್ ಅಪಾರ್ಟ್ ಅಂತ ಹೇಳಿದ್ದಾರೆ, 15 ಸೆಂಟಿಮೀಟರ್ ಅಪಾರ್ಟ್. ಫಸ್ಟಿಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಏನು, 1/4πε0 ಇಂಟು Q/R. ಇದೇನಿದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸ್ಟೂಡೆಂಟ್. ಸರಿಯಾ? ಸೊ ಇದು ಫಾರ್ಮುಲಾ ಆಗುತ್ತೆ. ಬಟ್ ಅದಕ್ಕೂ ಮುಂಚೆ ಏನು ಮಾಡಬೇಕು, ರಿಸಲ್ಟೆಂಟ್ ಪೊಟೆನ್ಷಿಯಲ್ ಏನಂತ ಕೊಟ್ಟಿದ್ದಾರೆ ನೋಡೋಣ ಈಗ. ಸೊ ಚಾರ್ಜಸ್ ಇಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಸ್ ಇರ್ತಾವೆ, ಟೇಕ್ ಪೊಟೆನ್ಷಿಯಲ್ ಈಗ ಹೇಳ್ತಾರೆ. ಬಟ್ ವಾಟ್ ಪಾಯಿಂಟ್ ಆನ್ ದ ಲೈನ್, ಫಸ್ಟಿಗೆ ರಿಸಲ್ಟೆಂಟ್ ಪೊಟೆನ್ಷಿಯಲ್ ಫೈಂಡ್ ಔಟ್ ಮಾಡ್ಕೊಂಡು ಸ್ಟೂಡೆಂಟ. ಎಲ್ಲಿ, ಎಟ್ ಪಾಯಿಂಟ್ ಪಿ. ಇಲ್ಲಿ ಪಿ ಅಲ್ಲಿ ಚಾರ್ಜಸ್ ಅಂತ ಹೇಳಿದ್ದಾರೆ. ದ ಚಾರ್ಜ್ ಈಸ್ 0 ಅಂತ ಅವ್ರು ಹೇಳಿದ್ದಾರೆ. ಚಾರ್ಜ್ ಎಟ್ ವಾಟ್ ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್ 2 ಚಾರ್ಜಸ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ 0. ಅಂದರೆ ಏನು ಮಾಡೋಣ ಗೊತ್ತುಂಟಾ, ರಿಸಲ್ಟೆಂಟ್ ಅಂದರೆ 2 ಪೊಟೆನ್ಷಿಯಲನ್ನು ಆ್ಯಡ್ ಮಾಡಿದರೆ ಆನ್ಸರ್ ಏನು ಬರುತ್ತಂತೆ 0 ಬರುತ್ತಂತೆ. 2 ಪೊಟೆನ್ಷಿಯಲನ್ನು ಆ್ಯಡ್ ಮಾಡಿದರೆ V1 ಪೊಟೆನ್ಷಿಯಲ್ V2 ಪೊಟೆನ್ಷಿಯಲ್ ಆ್ಯಡ್ ಮಾಡಿದರೆ ಆನ್ಸರ್ ಏನು ಬರುತ್ತೆ 0. V2 ಆಚೆ ತಗೊಂಡೋದ್ರೆ ಏನಾಗುತ್ತೆ, V1 = -V2 ಆಗುತ್ತೆ. ಈಗ ಇದಕ್ಕೆ ಫಾರ್ಮುಲಾ ಹಾಕೋಣ. ಯಾವ ಫಾರ್ಮುಲಾ, ಇದನ್ನು 1/4πε0 ಇಂಟು ಏನಾಯಿತು Q/R. ಫಸ್ಟಿಗೆ V1 Q ಎಷ್ಟು ಅಂತ ಹೇಳಿದ್ದಾರೆ ಅವರು 3 ಅಲ್ಲ, 3 ಇಂಟು 10⁻⁻8 ಡಿವೈಡೆಡ್ ಬೈ ಡಿಸ್ಟೆನ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದಿಷ್ಟು 15 ಅಲ್ವಾ. ನಾನು ಇಲ್ಲಿಂದ ಇಲ್ಲಿಗೆ
ಎಕ್ಸ್ ಅಂತ ತಗೊಂಡ್ರೆ ಇದಿಷ್ಟು 15 ಆದರೆ ಇದು ಎಕ್ಸ್ ಅಂತ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಹೇಳಿ 15 ಮೈನಸ್ ಎಕ್ಸ್. ಟೋಟಲಲ್ಲಿ ಇದನ್ನು ಮೈನಸ್ ಮಾಡಿದರೆ ಇದು ಬರುತ್ತೆ ಕರೆಕ್ಟಾ 15 ಮೈನಸ್ ಎಕ್ಸ್ ಅಂತ ಹೇಳಿದ್ರೆ ಇದಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಕೇಳಿದರೆ 15 ಮೈನಸ್ ಎಕ್ಸನ್ನು ತಗೊಳ್ಬೇಕು ಸ್ಟೂಡೆಂಟ್ ಈಸ್ ಈಕ್ವಲ್ಸ್ ಟು ಈಗ V2 ಇಲ್ಲಿ ಮೈನಸ್ ಆಗ್ತಾನೆ 4πε0 ಇಂಟು ಚಾರ್ಜ್ ಏನೀಗ ಅಗೇನ್ ಮೈನಸ್ ಇದೆ ಯಾಕೆ ಹೇಳಿ -2 × 10⁻⁸ ಸೊ ಆವಾಗ ಮೈನಸ್ ಮೈನಸ್ ಪ್ಲಸ್ ಆಗುತ್ತಲ್ಲ ಬಟ್ ಅದನ್ನು ನಾನು ಮೈನಸ್ ಈಗ ಸದ್ಯಕ್ಕೆ ತಗೊಳ್ತೇನೆ ಡಿವೈಡೆಡ್ ಬೈ ಈಗ ಇದ್ರ ವ್ಯಾಲ್ಯೂ ಏನು ಹೇಳಿ ಎಕ್ಸ್ ಯಾಕೆ ಹೇಳಿ ನಾವು ಯಾವ ಚಾರ್ಜ್ ಮಾಡ್ತಾ ಇರೋದು ಇದಕ್ಕಲ್ವಾ ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂತ ಹೇಳಿದೆ ಪಾಯಿಂಟ್ ಪಿ ಇಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಎಕ್ಸ್ ಪಾಯಿಂಟ್ ಪಿ ಇಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ 15 ಮೈನಸ್ ಎಕ್ಸ್ ಅದಕ್ಕೆ ಇಲ್ಲಿ 15 ಮೈನಸ್ ಎಕ್ಸ್ ತೊಗೊಂಡಿದ್ದು. ಸೊ ಈಗ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತಾ ಸೊ ಅದು ಹೋಗುತ್ತಾ 1/4πε0 1/4πε0 ಕ್ಯಾನ್ಸಲ್ ಮಾಡೋಣ ಸರಿಯಾ. ಇಲ್ಲಿ 10⁻⁸ ಇದೆ ಇಲ್ಲೂ 10⁻⁸ ಇದೆ ಸ್ಟೂಡೆಂಟ್ಸ್ ಈಕ್ವಲಿಂದ ಆಚೆಗೆ ಇರ್ಲಿಕ್ಕೆ ಹೋಗಿ ಇವೆರಡು ಡೈರೆಕ್ಟ್ ಕ್ಯಾನ್ಸಲ್ ಮಾಡೋದಾ ಸರಿಯಲ್ಲ. ಈಗ ಇದಕ್ಕೆ ಹೋಗುತ್ತೆ ಇಲ್ಲಿ ಏನು ಉಳಿದಿದೆ 3 ಡಿವೈಡೆಡ್ ಬೈ 15 ಮೈನಸ್ ಎಕ್ಸ್ ಇಲ್ಲಿ ಏನು ಉಳಿದಿದೆ 2 ಡಿವೈಡೆಡ್ ಬೈ ಎಕ್ಸ್ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ವ್ಯಾಲ್ಯೂ ಆಫ್ ಎಕ್ಸ್ ಬರುತ್ತಲ್ಲ 3x ಈಸ್ ಈಕ್ವಲ್ಸ್ ಟು 15 ಮೈನಸ್ ಎಕ್ಸ್ ಇಂಟು 2 3x ಈಸ್ ಈಕ್ವಲ್ಸ್ ಟು 30 ಮೈನಸ್ 2x ಮೈನಸ್ 2x ಈಚೆ ತೊಗೊಂಡು ಬನ್ನಿ ಪ್ಲಸ್ 2x ಆಗುತ್ತೆ ಈಸ್ ಈಕ್ವಲ್ಸ್ ಟು 6 5x ಈಸ್ ಈಕ್ವಲ್ಸ್ ಟು 30 ನಮ್ಗೆ ಬೇಕಾಗಿರೋದು ಎಕ್ಸ್ 30/5 ಅಂದರೆ 6 ಇದು ಸೆಂಟಿಮೀಟರ್ ಸ್ಟೂಡೆಂಟ್ಸ್ ನಮಗೇನು ಗೊತ್ತಾಯ್ತು ಹೇಳಿ ಎಕ್ಸ್ ಇದು 6 ಟೋಟಲ್ 15 ಇದು 6 ಆಗುತ್ತೆ ಇದು 9 ಆಗುತ್ತೆ ಅಷ್ಟೆ ಓಕೆ ಅದು ಬಿಡಿ ಎಕ್ಸ್ ಗೊತ್ತಾಯ್ತಾ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಎಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ದ ರಿಸಲ್ಟೆಂಟ್ ಪೊಟೆನ್ಷಿಯಲ್ ಟೇಕ್ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ 0 ಟೇಕ್ ಪೊಟೆನ್ಷಿಯಲ್ ಅಟ್ ಇನ್ಫಿನಿಟಿ ಟು ಬಿ 0 ಅಂತ ಹೇಳಿದ್ದಾರೆ. ಈಗ ಅಪಾರ್ಟ್ ಅಟ್ ದ ವಾಟ್ ಪಾಯಿಂಟ್ ಆಫ್ ದ ಲೈನ್ ಜಾಯಿನ್ ದ 2 ಚಾರ್ಜಸ್. ಈಗ ಇದರಲ್ಲಿ ಬಿ ಕ್ವಶನ್ ಇದೆ ಸ್ಟೂಡೆಂಟ್ಸ್ ಬಿ ಕ್ವಶನ್ ನಾನು ಬರ್ಕೊಳ್ಳಿಲ್ಲ ಏನಿದೆ ಅಂತ ಕೇಳಿದರೆ ದ ರಿಸಲ್ಟೆಂಟ್ ಪೊಟೆನ್ಷಿಯಲ್ ಬಿಯಾಂಡ್ ಚಾರ್ಜ್ ರಿಸಲ್ಟೆಂಟ್ ಪೊಟೆನ್ಷಿಯಲ್ ಕೇಳಿದ್ದಾರೆ ಬಟ್ ಬಿಯಾಂಡ್ ಹೇಳ್ತಾ ಇದ್ದಾರೆ ರಿಸಲ್ಟೆಂಟ್ ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಪಿ ಸೇಮ್ ಬಟ್ ಬಿಯಾಂಡ್ ದ ಚಾರ್ಜ್ ಸರಿಯಾ. ಇದು ಎರಡನೇ ಕ್ವಶನ್ ಕೇಳಿದ್ದು ಬಿಯಾಂಡ್ ದ ಚಾರ್ಜ್ ಅಂದರೆ ಮೀನಿಂಗ್ ಏನು ಹೇಳಿ ಬಿಯಾಂಡ್ ದ ಚಾರ್ಜ್ ಮೀನ್ಸ್ ಇಲ್ಲೊಂದಿದೆ ಅಂತ ಎಣಿಸ್ಕೊಳ್ಳಿ ಇಲ್ಲೊಂದು ಚಾರ್ಜ್ ಇದೆ ಇಲ್ಲೊಂದು ಚಾರ್ಜ್ ಇದೆ ಇಲ್ಲಿ ಮಾಡಿದ್ದಾರೆ. ಈಗ ಈ ಪಾಯಿಂಟ್ ಅನ್ನೋದು ಇಲ್ಲಿದೆ ಪಿ ಅನ್ನೋದು ಇಲ್ಲಿದೆ ಚಾರ್ಜ್ಗಿಂತ ಹೊರಗಡೆ ಇದೆ ಇಲ್ಲಿ ನೋಡಿ ಇದು Q1 ಇದು Q2 ಪಾಯಿಂಟ್ ಅನ್ನೋದು ಹೊರಗಡೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಅವ್ರು ಎಷ್ಟು ಹೇಳಿದ್ದಾರೆ 15 ಇಲ್ಲಿಂದ ಇಲ್ಲಿ ನಾವು ಏನಂತ ತಗೊಳ್ಬೋದು ಎಕ್ಸ್ ಇದಿಷ್ಟು ಎಷ್ಟೀಗ 15 ಪ್ಲಸ್ ಎಕ್ಸ್ ಯಾಕೆ ಹೇಳಿ ಅವ್ರು ಕೊಟ್ಟಿದ್ದು ಚಾರ್ಜ್ ಮಧ್ಯೆ ಇರೋ ಡಿಸ್ಟೆನ್ಸ್ 15 ಈಗ ಹೊರಗಡೆ ಹೋಗಿದೆ ಅದಕ್ಕೆ ನಾವು ಇದಿಷ್ಟನ್ನು 15 ತಗೊಳ್ಳೋದಲ್ಲ ಇದನ್ನು 15 ಇದನ್ನು ಎಕ್ಸ್ ಅಂತ ತಗೊಂಡ್ರೆ ಇದಿಷ್ಟು ಏನಾಗುತ್ತೆ 15 ಪ್ಲಸ್ ಎಕ್ಸ್ ಅಲ್ವಾ ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ ಓಕೆ. ಸೇಮ್ ಅದೇ ಮಾಡೋಣ V1 ಈಸ್ ಈಕ್ವಲ್ಸ್ ಟು ಮೈನಸ್ V2 V1 ಅಂದರೆ ಸೇಮ್ ಅದೇ ಬರುತ್ತೆ ನಾನು ಇದನ್ನೆಲ್ಲ ಮಾಡೋದಿಲ್ಲ ಪುನಃ ಅದೇ ಬರುತ್ತೆ V1 ಈಸ್ ಈಕ್ವಲ್ಸ್ ಟು ಇದನ್ನೇ ಮಾಡ್ತೇನೆ 1/15 ಮೈನಸ್ ಎಕ್ಸ್ 15 ಮೈನಸ್ ಎಕ್ಸಾ 15 ಪ್ಲಸ್ ಎಕ್ಸಾ 15 ಪ್ಲಸ್ ಎಕ್ಸ್ ಆಗುತ್ತೆ ಸ್ಟೂಡೆಂಟ್ ಯಾಕಂದರೆ Q1 ಚಾರ್ಜಿಗೆ ಬಿಯಾಂಡ್ ಪಾಯಿಂಟ್ ಪಿ ಇರೋದು ಇಲ್ಲಿಂದ ಇಲ್ಲಿರೋ ಪಾಯಿಂಟ್ ಬಿ ಇದಿಷ್ಟು ಆಗುತ್ತೆ Q2 ಚಾರ್ಜ್ಗೆ ಖಾಲಿ ಎಕ್ಸ್ ಆಗುತ್ತೆ ಅಲ್ವಾ. ಸೊ ಈಸ್ ಈಕ್ವಲ್ಸ್ ಟು 2 ಡಿವೈಡೆಡ್ ಬೈ ಏನಾಗುತ್ತೆ ಎಕ್ಸ್ ಆಗುತ್ತೆ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಯಾಕಂತ ಗೊತ್ತಿದೆಯಲ್ಲ ನಾನು ಇಲ್ಲಿ ಮಾಡಿದ್ದೆ ಮೈನಸ್ ಮೈನಸ್ ಪ್ಲಸ್ ಆಗೋದು ಅಲ್ವಾ. ಸೊ 3x ಈಸ್ ಈಕ್ವಲ್ಸ್ ಟು ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ ಇದನ್ನು ಇದಕ್ಕೆ 15 ಪ್ಲಸ್ ಎಕ್ಸ್ ಇಂಟು 2 ಸೊ 3x ಈಸ್ ಈಕ್ವಲ್ಸ್ ಟು 30 ಪ್ಲಸ್ 2x ಈಚೆ ತಗೊಂಡು ಬನ್ನಿ 3x ಮೈನಸ್ 2x ಈಸ್ ಈಕ್ವಲ್ಸ್ ಟು 30 x ಈಸ್ ಈಕ್ವಲ್ಸ್ ಟು 30 ಸೆಂಟಿಮೀಟರ್. ಇದು ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಇಲ್ಲಿ ರಿಸಲ್ಟೆಂಟ್ ಪೊಟೆನ್ಷಿಯಲ್ ಬಿಯಾಂಡ್ ಅಂತ ಕೇಳಿದ್ದಾರೆ ಬಿಯಾಂಡ್ ಅಂತ ಕೇಳಿದಾಗ ನೀವು ಇದನ್ನೆಲ್ಲ ತೊಗೊಂಡು ಗೊತ್ತಿರಬೇಕು ಸ್ಟೂಡೆಂಟ್ಸ್. ಇಲ್ಲಿ ಏನಂತ ಕೇಳಿದ್ದಾರೆ ಬಿಟ್ವೀನ್ ಅಂತ ಕೇಳಿದ್ದು ಈ ಪಾಯಿಂಟ್ ಪಿಯನ್ನು ಚಾರ್ಜ್ಗಳ ಮಧ್ಯೆ ಇಡ್ತಾ ಇದ್ದಾರಂತೆ ಇಲ್ಲಿ ಆಗಲ್ಲ ಈ ಪಾಯಿಂಟ್ ಪಿಯನ್ನು ಬಿಯಾಂಡ್ ಪಿ ಅಂದರೆ ಬಿಯಾಂಡ್ ಚಾರ್ಜ್ Q1 Q2 ಆಯಿತಾ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಸ್ಕೊಳ್ತೇನೆ. ಇದರಿಂದ ಇನ್ನು ಒಂದು ಕ್ವಶನ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು ಇಲ್ಲಿಗೆ ಇದನ್ನು ಎಂಡ್ ಮಾಡ್ತೇನೆ. ಚಾರ್ಜಸ್ 2 ಮೈಕ್ರೋಕೂಲಮ್ 4 ಮೈಕ್ರೋಕೂಲಮ್ ಆ್ಯಂಡ್ 6 ಮೈಕ್ರೋಕೂಲಮ್ ಆರ್ ಪ್ಲೇಸ್ಡ್ ಅಟ್ ದ 3 ಕಾರ್ನರ್ಸ್ ಅಟ್ ದ 3 ಕಾರ್ನರ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ 3 ಕಾರ್ನರ್ಸ್ A B C ರೆಸ್ಪೆಕ್ಟಿವ್ಲಿ ಆಫ್ ಅ ಸ್ಕ್ವೇರ್ ABCD. ಈಗ ಒಂದು ಸ್ಕ್ವೇರ್ ಇದೆಯಂತ ಇದು ಸ್ಕ್ವೇರ್ ನಾನು ಇದನ್ನು A ಅಂತ ತಗೊಳ್ತೆ ಇದನ್ನು B ಅಂತ ತಗೊಳ್ತೆ ಇದನ್ನು C ಅಂತ ತಗೊಳ್ತೆ D ಅಂತ ತಗೊಳ್ತೇನೆ. ಇಲ್ಲಿ 4 ಸ್ಕ್ವೇರ್ನ ಕಾರ್ನರಲ್ಲಿ 4 ಚಾರ್ಜ್ ಇದೆಯಂತೆ 2 ಮೈಕ್ರೋಕೂಲಮ್ 4 ಮೈಕ್ರೋಕೂಲಮ್ 6 ಮೈಕ್ರೋಕೂಲಮ್ 2 ಮೈಕ್ರೋಕೂಲಮನ್ನು A ಅಲ್ಲಿ ಇಟ್ಟಿದ್ದಾರೆ 4 ಮೈಕ್ರೋಕೂಲಮನ್ನು B ಅಲ್ಲಿ ಇಟ್ಟಿದ್ದಾರೆ
6 ಮೈಕ್ರೋಕೂಲಮನ್ನು ಸಿ ಯಲ್ಲಿಟ್ಟಿದ್ದಾರೆ. ಸರಿಯಾ? ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಫೈಂಡ್ ವಾಟ್ ಚಾರ್ಜ್ ಮಸ್ಟ್ ಎಟ್ ದ 4th ಕಾರ್ನರ್. ಇಲ್ಲಿ ಯಾವ ಚಾರ್ಜ್ ಇದೆ, ಎಷ್ಟು ಚಾರ್ಜ್ ಇದೆ. ಸೊ ಟೋಟಲ್ ಪೊಟೆನ್ಷಿಯಲ್ ಎಟ್ ದ ಸೆಂಟರ್ ಆಫ್ ದ ಸೋರ್ಸ್ ಸ್ಕ್ವೇರ್ ಇಸ್ 0. ಏನು ಹೇಳ್ತಾ ಇದ್ದಾರೆ, ಸೆಂಟರ್ ಆಫ್ ಅ ಸ್ಕ್ವೇರಲ್ಲಿ ಟೋಟಲ್ ಪೊಟೆನ್ಷಿಯಲ್ ಏನಂತೆ 0. ನನಗೆ ಇದನ್ನು ಜಾಯಿನ್ ಮಾಡೋದಾ, ಹೀಗೆ ಟ್ಯಾಗ್ನಲ್ನ ಪಾಸ್ ಮಾಡ್ಬೋದಲ್ಲ. ಸೆಂಟರಲ್ಲಿ ಟೋಟಲ್ ಪೊಟೆನ್ಷಿಯಲ್ ಏನು ಹೇಳ್ತಾ ಇದ್ದಾರೆ 0. ನಾನು ಇದು ಓ ಅಂತ ಹೇಳ್ತಾ ಇರೋದು 0 ಅಲ್ಲ, ಇದು ಓ. ಸೆಂಟರಲ್ಲಿ ಟೋಟಲ್ ಪೊಟೆನ್ಷಿಯಲ್ 0 ಅಂತೆ. ಹಾಗಾದರೆ ಇಲ್ಲಿ ಎಷ್ಟು ಚಾರ್ಜ್ ಇದೆ, ಇಲ್ಲಿ 2, ಇಲ್ಲಿ 4, ಇಲ್ಲಿ 6, ಇಲ್ಲಿ ಎಷ್ಟು ಚಾರ್ಜ್ ಅಂತ ಕೇಳ್ತಾ ಇದ್ದಾರೆ. ಕರೆಕ್ಟಾ? ಈಗ ನಾನು ಕ್ಯೂ ಎ ಫಸ್ಟ್ ಚಾರ್ಜ್ ಎಷ್ಟು 2 ಅಲ್ಲ, ಕ್ಯೂ ಬಿ ಎಷ್ಟು 4 ಅಲ್ಲ, ಕ್ಯೂ ಸಿ ಎಷ್ಟು 6, ಕೇಳಿದ್ದು ಕ್ಯೂ ಡಿ. ಸರಿಯಾ? ಸ್ಕ್ವೇರ್ ಆಗಿರ್ಲಿಕ್ಕೆ ಹೋಗಿ ಎಲ್ಲ ಸೈಡ್ ಈಕ್ವಲ್ ಅಲ್ಲ. ಸೈಡ್ನವ್ರು ಏನಂತ ಕೊಟ್ಟಿದ್ದಾರೆ ನೋಡಿ, ಎ ಬಿ ಸಿ ಡಿ ಆಫ್ ಅ ಸೈಡ್ ಎಕ್ಸ್. ಇದು ಎಕ್ಸ್ ಆದರೆ ಇದು ಎಕ್ಸ್, ಇದು ಎಕ್ಸ್, ಇದು ಎಕ್ಸ್. ವೈ ಬಿಕಾಸ್ ಇಟ್ ಇಸ್ ಅ ಸ್ಕ್ವೇರ್ ಅಲ್ಲ. ಹಾಗಾದರೆ ನಾನು ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ ಇಸ್ ಈಕ್ವಲ್ಸ್ ಟು ಸಿ ಡಿ ಇಸ್ ಈಕ್ವಲ್ಸ್ ಟು ಡಿ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ತಗೊಳ್ಳೋದಾ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡೋಣ. ಏನಾಗುತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 1/4πε0 Q/R ಆಗುತ್ತೆ. ಇದರ ಪ್ರಕಾರ ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಓಕೆ, ಅದನ್ನು ಇಲ್ಲಿ ಸೈಡ್ ಇದು ಎಕ್ಸ್ ಆದರೆ ಸ್ಟೂಡೆಂಟ್ಸ್ ಡ್ಯಾಗ್ನಲ್ಲಿ ಏನಾಗುತ್ತೆ ಹೇಳಿ, ಇದು ಸೈಡ್ ಎಕ್ಸ್, ಡ್ಯಾಗ್ನಲ್ಲಿ ಏನಾಗುತ್ತೆ ಹೇಳಿ, ನಿಮ್ಗೆ ಇದು ಗೊತ್ತಿದೆಯಲ್ಲ, x√2. ಯಾಕಂದರೆ ಇದನ್ನು ನಾನು ರೈಟ್ ಆ್ಯಂಗಲ್ ಆಗಿ ತಗೊಂಡ್ರೆ ಇದು ಎಕ್ಸ್, ಇದು ಎಕ್ಸ್ ಸ್ಕ್ವೇರ್ ಆಗುತ್ತಲ್ಲ, ನಿಮ್ಗೆ ಅದು ಗೊತ್ತಿದೆಯಲ್ಲ, ಪೈಥಾಗೋರಸ್ ಇದು ಅಪ್ಲೈ ಮಾಡಿದಾಗ ಇದು x√2 ಆಗುತ್ತೆ. ಸರಿಯಾ? ಈಗ ನಾನು ಇದು x√2 ಸರಿಯಾ, ಇದಿಷ್ಟು x√2 ಆಗುತ್ತೆ. ಇದಿಷ್ಟು x√2 ಅಂದರೆ ಡ್ಯಾಗ್ನಲ್ x√2 ಆದರೆ ಇದು ಏನಾಗುತ್ತೆ ಹೇಳಿ, x√2 ಡಿವೈಡೆಡ್ ಬೈ 2 ಅಂತ ತೊಗೊಳ್ಬೋದು. ನಾನು ಇದಿಷ್ಟನ್ನು ಯಾವುದನ್ನು, ಇದಿಷ್ಟು ಪೂರ್ತಿ ಏನಾಯಿತು x√2 ಆಯಿತು. ಹಾಗಾದರೆ ಇದನ್ನು ಬರಲಿಕ್ಕೆ ಮುಂಚೆ ಎ ಒ ಅಂದರೆ ಇದು, ಡಿ ಒ ಇದು, ಇದು ಸಿ ಒ ಬಿ ಒ, ಇದಿಷ್ಟು x√2 ಆದರೆ ಸ್ಟೂಡೆಂಟ್ಸ ನಮ್ಗೆ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ ಹೇಳಿ, x√2 ಹಾಫ್ ಆಗುತ್ತಲ್ಲ. ಇದಿಷ್ಟು x√2 ಅಥವಾ ಇದಿಷ್ಟು x√2, ಇದು ಎಕ್ಸಾಕ್ಟ್ ಮಿಡಲ್ ಪಾಯಿಂಟ್, ಅದ್ರದ್ದು ಅರ್ಧ ಆಗುತ್ತಲ್ಲ, ಹಾಫ್. x√2 ಡಿವೈಡೆಡ್ ಬೈ 2 ಆಗುತ್ತೆ ಸ್ಟೂಡೆಂಟ್ಸ್. ಇದು ಇಂಪಾರ್ಟೆಂಟಾ. ಈಗ ನಾವೆಲ್ಲದಕ್ಕೂ ಮಾಡ್ತಾ ಬರೋಣ. ಈ ವಿ ಅನ್ನು ಏನು ಮಾಡ್ತೇವೆ, ವಿ ಈಸ್ ಈಕ್ವಲ್ಸ್ ಟು 1/4πε0 ಕ್ಯೂ ಎ ಡಿವೈಡೆಡ್ ಬೈ ಓ ಎ. ಯಾಕೆ ಹೇಳಿ, ಇದಕ್ಕೆ ಆರ್ ಸರಿಯಾ, ಇದಕ್ಕೆ ಪ್ಲಸ್ ಕ್ಯೂ ಬಿ ಡಿವೈಡೆಡ್ ಬೈ ಏನಾಗುತ್ತೆ, ಕ್ಯೂ ಬಿಗಾದರೆ ಓ ಬಿ ಪ್ಲಸ್ ಕ್ಯೂ ಸಿ ಡಿವೈಡೆಡ್ ಬೈ ಓ ಸಿ ಪ್ಲಸ್ ಕ್ಯೂ ಡಿ ಡಿವೈಡೆಡ್ ಬೈ ಓ ಡಿ ಅಲ್ಲ. ಇವು 4ಕ್ಕೂ ಮಾಡೋದು ಸ್ಟೂಡೆಂಟ್ಸ್. ಯಾಕೆ ಹೇಳಿ, ಈ ಫಾರ್ಮುಲಾದಲ್ಲಿ 1/4πε0 ಇದೆ, ಇದಕ್ಕೂ 1/4πε0, ಇದಕ್ಕೂ 1/4πε0 ಎಲ್ಲದಕ್ಕೂ ಬರುತ್ತೆ. ಅದಕ್ಕೋಸ್ಕರ ಅದನ್ನು ಕಾಮನಾಗಿ ಹೊರತಾ ಇಡಿ. ಓಕೆ, ಸೊ ಈಗ ನೋಡಿ ಅವರು ವಿ ಈಸ್ ಈಕ್ವಲ್ಸ್ ಟು ಇಲ್ಲಿ ನೋಡಿ, ಸೊ ದ್ಯಾಟ್ ದ ಟೋಟಲ್ ಪೊಟೆನ್ಷಿಯಲ್ ಎಟ್ ದ ಸೆಂಟರ್ ಆಫ್ ದ ಸ್ಕ್ವೇರ್ ಇಸ್ 0. ಟೋಟಲ್ ಪೊಟೆನ್ಷಿಯಲ್ ಏನಂತ ಹೇಳಿದ್ದಾರೆ, 0 ಅಂತ ಹೇಳಿದ್ದಾರೆ. ಸೊ ಇಲ್ಲೇನು ಮಾಡ್ಬೋದು, 1/4πε0. ಈಗ ಎಂತ ಮಾಡೋಣ, ಇದನ್ನ ಹೇಗಿದು ಬರ್ದಾಯಿತು, ಕ್ಯೂ ಎ ಡಿವೈಡ್ ಬೈ ಓ ಎ, ಕ್ಯೂ ಬಿ ಡಿವೈಡೆಡ್ ಬೈ ಓ ಬಿ, ಕ್ಯೂ ಸಿ ಡಿವೈಡ್ ಬೈ ಓ ಸಿ, ಕ್ಯೂ ಡಿ ಡಿವೈಡ್ ಬೈ ಓ ಡಿ. ಇಲ್ಲಿ ನೋಡಿ, ಈಗ ನಾನು ಇದನ್ನು ಏನಂತ ತಗೊಳ್ಬೋದು, ಓ ಎ, ಓ ಬಿ, ಓ ಸಿ, ಓ ಡಿ. ಇಲ್ಲಿ ಕಾಣಿ, ಓ ಎ, ಓ ಎ, ಓ ಬಿ, ಓ ಸಿ, ಓ ಡಿ, ಇವು 4 ವ್ಯಾಲ್ಯೂ ಒಂದೇ ಅಲ್ವಾ. ಸರಿಯಾ? ಹಾಗಾದರೆ ನಾನು ಎಲ್ಲದನ್ನು ಓ ಎನ್ ಅಂತ ತಗೊಳ್ಬೋದಾ, ಯಾಕಂದರೆ ಒಂದಕ್ಕೊಂದು ಈಕ್ವಲ್ ಅಲ್ಲ. ಓ ಎ ಈಕ್ವಲ್ಸ್ ಟು ಓ ಬಿ ಈಕ್ವಲ್ಸ್ ಟು ಓ ಸಿ ಈಸ್ ಈಕ್ವಲ್ಸ್ ಟು ಓ ಡಿ ಅಂತ ಹೇಳಿದೆಯಲ್ಲ, ಅದನ್ನು ಎಲ್ಲದನ್ನು ನಾನು ಎಂತ ಮಾಡ್ತೇನೆ, ಓ ಎನ್ ಅಂತ ತಗೊಳ್ತೇನೆ. ಸರಿಯಾ? ಈಗ ನೋಡಿ 1/4πε0 ಎಲ್ಲದರಲ್ಲೂ ಓ ಎ ಇರ್ಲಿಕ್ಕೆ ಹೋಗಿ 1/ಓ ಎನ ಹೊರಗಡೆ ಇಡ್ತೇನೆ. ಇಲ್ಲೇನಾದ್ರು ಉಳಿತು, ಕ್ಯೂ ಎ ಪ್ಲಸ್ ಕ್ಯೂ ಬಿ ಪ್ಲಸ್ ಕ್ಯೂ ಸಿ ಪ್ಲಸ್ ಕ್ಯೂ ಡಿ ಉಳಿತದೆ. ಸರಿಯಾ? ಈಗ ಇದನ್ನು ಆಚೆ ತಗೊಂಡು ಹೋಗೋಣ, ಡಿವೈಡೆಡ್ ಬೈ ಇಂಟು ಆಗುತ್ತೆ, ಇಂಟು 0 0ನೇ ಆಗುತ್ತಲ್ಲ, ಇದನ್ನು ಆಚೆ ತಗೊಂಡು ಹೋಗೋಣ, 0ನೇ ಆಗೇ ಬಿಡುತ್ತೆ. ಸೊ 0 ಈಸ್ ಈಕ್ವಲ್ಸ್ ಟು ಕ್ಯೂ ಎ. ಕ್ಯೂ ಎ ಅಂದರೆ ಏನಂತ ಹೇಳಿ ತಗೊಂಡಿದ್ದೇವೆ ನಾವಿಲ್ಲಿ, ಕ್ಯೂ ಎ 2 ಮೈಕ್ರೋಕೂಲಮ್ ಅಲ್ಲ, 2 ಪ್ಲಸ್ ಕ್ಯೂ ಬಿ ಅಂದರೆ 4, ಕ್ಯೂ ಸಿ ಅಂದರೆ 6 ಪ್ಲಸ್ ಕ್ಯೂ ಡಿ ಗೊತ್ತಿಲ್ಲ. 0 ಈಸ್ ಈಕ್ವಲ್ಸ್ ಟು 12 ಪ್ಲಸ್ ಕ್ಯೂ ಡಿ ಅಲ್ದಾ. 12 ಈಚೆ ತಗೊಂಡು ಬನ್ನಿ, -12 ಈಸ್ ಈಕ್ವಲ್ಸ್ ಟು ಕ್ಯೂ ಡಿ. ಇದನ್ನು ಮೈಕ್ರೋಕೂಲಮಲ್ಲಿ ಬರೀನಿ. ದಿಸ್ ಈಸ್ ದ 4th ಚಾರ್ಜ್. ಮೈಕ್ರೋಕೂಲಮ್ ಸ್ಟೂಡೆಂಟ್ಸ್ ಇದು
12 ಮೈಕ್ರೋ ಕೂಲಮ್. ಓಕೆ, ಇದು ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಎಣಿಸ್ಕೊಳ್ತೇನೆ. ಇಲ್ಲಿ ಯಾಕೆ ನಾನು ಎಲ್ಲದನ್ನು ಸಪ್ರೇಟಾಗಿ ಬರೀಲಿಕ್ಕೆ ಹೋಗಲಿಲ್ಲ, 1/4πε0 ಇಂಟು QA/OA. ಯಾಕಂದರೆ ರೇಡಿಯಸ್ ಏನಾಗುತ್ತೆ, ಇದಕ್ಕೆ OA ಆಗುತ್ತೆ, ಇದಕ್ಕೆ OB ಆಗುತ್ತೆ, ಇದಕ್ಕೆ OC ಆಗುತ್ತೆ, ಇದಕ್ಕೆ OD ಆಗುತ್ತೆ. ಸಪ್ರೇಟಾಗಿ ಬರಲಿಲ್ಲ, ಯಾಕಂದರೆ ಎಲ್ಲದಕ್ಕೂ 1/4πε0 ಕಾಮನ್ ಅಲ್ವಾ, ಅದನ್ನು ಹೊರಗಡೆ ಇಟ್ಟೆ. QA/OA, QB/OB, QC/OC, QD/OD ಮಾಡಿದೆ. ಅದಾದ ನಂತರ 1/4πε0 ಆಯಿತು. ಇಲ್ಲಿ OA, OB, OC, OD ಈಕ್ವಲ್ ಅಂತ ನಮ್ಗೆ ಗೊತ್ತಿದೆ ಇಲ್ಲಿ ಅಲ್ವಾ, ಎಲ್ಲದೂ ಈಕ್ವಲ್ ಅಲ್ವಾ. ಅದಕ್ಕೆ ನಾನು OA, OB, OC, OD ಎಲ್ಲದಕ್ಕೂ OA ಹಾಕಿದೆ. ಹಾಕಿ ಆಮೇಲೆ OA ಔಟ್ಸೈಡ್ ಇಟ್ಟದನ್ನು ನ್ಯೂಮರೇಟ್ರಿಂದ ಆಚೆ ಕಡೆ ತೊಗೊಂಡೋಗಿ ಏನಾಗುತ್ತೆ, ಇಲ್ಲಿ 0 ಇರಲಿಕ್ಕೆ ಹೋಗಿ ಸಮಥಿಂಗ್ ಇಂಟು 0 0 ಆಗುತ್ತೆ. ಇದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ದಿಸ್ ಇಸ್ ಯುವರ್ QD ಸ್ಟೂಡೆಂಟ್ಸ್. ಓಕೆ, ಅಲ್ಲಿಗೆ ಸೆಕೆಂಡ್ ಪಾರ್ಟ್ ನ್ಯೂಮರಿಕಲ್ಸನ್ನು ನಾನು ಎಂಡ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ. ನಾನು ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿದರೆ ನಂಗೆ ಹೇಳಿ ಆಯಿತಾ, ಮೆಸೇಜ್ ಮಾಡಿದರೆ ನಾನು ಅದನ್ನು ಕರೆಕ್ಷನ್ ಮಾಡ್ತೇನೆ. ಮಾಡುವಾಗ ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ ಮಾಡಿದರೆ. ಓಕೆ, ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ನ್ಯೂಮರಿಕಲ್ಸಲ್ಲಿ ಬರ್ತೇನೆ ಸ್ಟೂಡೆಂಟ್ಸು. ಈ ಒಂದು ವೀಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಯಾರಿಗಾದರೂ CET ಕ್ರ್ಯಾಶ್ ಕೋರ್ಸ್ಗೆ ಸೇರಬೇಕು, ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಬೇಗ ಮೆಸೇಜ್ ಮಾಡಿ ನಿಮ್ಮ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ ಅಷ್ಟೇ. ಈಗ ನೀವು ಫೀಸ್ ಏನು ಪೇ ಮಾಡಬೇಕಂತಿಲ್ಲ, ಜಸ್ಟ್ ಸ್ಲಾಟನ್ನು ಬುಕ್ ಮಾಡಿಕೊಂಡು ಯಾವತ್ತು ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಡೇ ನೀವು ಫೀಸ್ ಪೇ ಮಾಡಿದರೆ ಸಾಕು. ಓಕೆ, ತುಂಬ ಶಾರ್ಟ್ಕಟ್ ಟ್ರಿಕ್ಸನ್ನು, ಎಲಿಮಿನೇಷನ್ ಟೆಕ್ನಿಕನ್ನು ಮತ್ತು ತುಂಬ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಹೇಳಿಕೊಡ್ತೇವೆ. ಓಕೆ, ಈ ಒಂದು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ಟೂಡೆಂಟ್ಸ್. ಶುಭ ದಿನ ಎಲ್ಲರಿಗೂ.